ಇವತ್ತಿನ ಈ ವಿಡಿಯೋದಲ್ಲಿ HDFC ಬ್ಯಾಂಕ್ನಲ್ಲಿ ನೀವು ಯಾವ ರೀತಿಯಾಗಿ ಒಂದು ಆಧಾರ್ ಸೀಡಿಂಗನ್ನು ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಸೀಡಿಂಗು NPCI ವೆಬ್ಸೈಟ್ ಅದೊಂದು ಗೌರ್ಮೆಂಟಿನ ಒಂದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ದವ್ರದ್ದು ವೆಬ್ಸೈಟು, ಅಲ್ಲಿಂದ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ನಾನು ಆಕ್ಸಿಸ್ ಬ್ಯಾಂಕ್ ಮತ್ತು ಇನ್ನಿತರದ ಪ್ರೈವೇಟ್ ಬ್ಯಾಂಕ್ಗಳು ಯಾವ ರೀತಿಯಾಗಿ ಅವ್ರದ್ದು ಸರ್ವಿಸ್ ಇದೆ ಅಲ್ಲ, ಅದೇ ರೀತಿಯಾಗಿ ನಾನು ಒಂದು HDFC ಬ್ಯಾಂಕ್ನಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲೆಟ್ಸ್ ಬಿಗಿನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಟು ಸ್ಟಾರ್ಟ್ ಗೆಟ್ ಸ್ಟಾರ್ಟೆಡ್ ಅಂತ, ಅಥವಾ ಇಲ್ಲಿ ಲೆಟ್ಸ್ ಬಿಗಿನ್ ಅಂತ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ 18 years ಅಬವ್ ಇರಬೇಕು ಮತ್ತು KYCಯನ್ನು ಕಂಪ್ಲೀಟ್ ಇರಬೇಕು HDFC ಬ್ಯಾಂಕ್ನಲ್ಲಿ, ಆವಾಗ ಮಾತ್ರ ಇದನ್ನು ನಾವು ಲಿಂಕ್ ಮಾಡೋಕ್ಕೆ ಸಾಧ್ಯ. ಲೆಟ್ಸ್ ಬಿಗಿನ್ ಮೇಲೆ ಕ್ಲಿಕ್ ಮಾಡಿ. ಇದೊಂದು DBT ಸರ್ವಿಸಸ್ಗೆ ತುಂಬಾ ಉಪಯೋಗ ಆಗುತ್ತೆ, ಅದಕ್ಕಾಗಿ ಇದನ್ನ ಮಾಡಿಟ್ಕೊಳ್ಳಿ. ಮೊದಲಾಗಿ ಇಲ್ಲಿ ಸೀಡ್ ಮತ್ತು ರೀಸೀಡ್ ಕೂಡ ಮಾಡ್ಬೋದು. ಅಂದರೆ ಬೇರೆ ಬ್ಯಾಂಕ್ನಲ್ಲಿ ಇದ್ದರೆ ನೀವು ಅದನ್ನು ಇಲ್ಲಿ HDFCಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ರೀತಿಯಾಗಿ ನೀವು ಇದನ್ನ ಸಬ್ಸಿಡಿಯನ್ನು ಡೈರೆಕ್ಟಾಗಿ ನಿಮ್ಮ ಅಕೌಂಟಲ್ಲಿ ಇದನ್ನ ತೊಗೊಳ್ಬೋದು. ಮೊದಲೇದಾಗಿ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಅಥವಾ ಪ್ಯಾನ್ ನಂಬರ್ ಅಥವಾ ಕಸ್ಟಮರ್ ಐಡಿಯನ್ನು ಎಂಟರ್ ಮಾಡಿ. ನಾನು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ತೇನೆ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಕಸ್ಟಮರ್ ID, ಆಧಾರ್ ಕಾರ್ಡ್ ನಂಬರು ಮತ್ತು ನೀವು ಯಾವ ಅಕೌಂಟಿಗೆ, ಅಂದರೆ ನಿಮ್ಮ ಹತ್ರ ಏನಾದರೂ ಒಂದರಿಂದ ಹೆಚ್ಚಿಗೆ ಅಕೌಂಟ್ ಇದ್ದರೆ HDFCಯಲ್ಲಿ ಕೆಲವೊಂದಿಷ್ಟು ಕರೆಂಟ್ ಅಕೌಂಟು, ಸೇವಿಂಗ್ ಅಕೌಂಟು ಬೇರೆ ಬೇರೆ ಇರುತ್ತಲ್ಲ, ಅದಕ್ಕಾಗಿ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಮ್ಮದು ಒಂದೇ ಅಕೌಂಟ್ ಇದೆ, ಅದನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲೇನು ಕೇಳ್ತಾ ಇದೆ, ಆರ್ ಯು ಆಲ್ರೆಡಿ ರಿಸೀವಿಂಗ್ DBT, ಅಂದರೆ ನೀವು ಯಾವುದಾದ್ರೂ ಬೇರೆ ಬ್ಯಾಂಕ್ನಲ್ಲಿ ನೀವಾದರೂ ರಿಸೀವ್ ಮಾಡ್ತಾಯಿದ್ರೆ ಎಸ್ ಅಂತ ಹಾಕಿ. ಇಲ್ಲ ಇದು ನೀವು ಆಧಾರ್ ಕಾರ್ಡಿಗೆ ಲಿಂಕೇ ಇಲ್ಲಪ್ಪ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಆದರೆ ನಂದು ಆಕ್ಸಿಸ್ ಬ್ಯಾಂಕ್ ಜೊತೆ ಆಲ್ರೆಡಿ DBT ಸರ್ವಿಸನ್ನು ನಾನು ಅವೈಲ್ ಮಾಡ್ತಾಯಿದ್ದೇನೆ, ಅದಕ್ಕೆ ನಾನು ಏನು ಮಾಡ್ತೇನೆ, ಎಸ್ ಅಂತ ಕ್ಲಿಕ್ ಮಾಡ್ತೇನೆ. ನಿಮ್ಮದು ಇನ್ನೂವರೆಗೂ ಆಧಾರ್ ಕಾರ್ಡಿಗೆ ಲಿಂಕೇ ಆಗಿಲ್ಲ ಅಂದರೆ ಯಾವುದೋ ಬ್ಯಾಂಕು ನೋ ಅಂತ ಕ್ಲಿಕ್ ಮಾಡಿ. ನಾನು ಎಸ್ ಅಂತ ಕ್ಲಿಕ್ ಮಾಡ್ತೇನೆ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನಮ್ಮದು ಒಂದು ಬ್ಯಾಂಕ್ ನೇಮ್ ಕೇಳುತ್ತೆ, ಅದು ಯಾವ ಬ್ಯಾಂಕ್ ಮೊದಲು ನಾವು DBTಯನ್ನು ತೊಗೊಳ್ತಾ ಇದ್ವಿ. ನಂದು ಆಕ್ಸಿಸ್ ಬ್ಯಾಂಕ್ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಆಕ್ಸಿಸ್ ಬ್ಯಾಂಕ್ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆದರೆ ಈ KYCಗೆ ಇಲ್ಲಿ ಎಲ್ಲ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೋ ಆಧಾರ್ ಕನ್ಸೆಂಟನ್ನು ಕೂಡ ನೀವು ಅಗ್ರಿ ಮಾಡಬೇಕಾಗುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಅಥವಾ ವರ್ಚುವಲ್ ID, ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ ಒಂದು VID ನಂಬರ್ ಇರುತ್ತೆ, ಎರಡರಲ್ಲಿ ಒಂದು ಹಾಕಿ. ನಾನೇನು ಹೇಳೋದಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ, ಅದನ್ನು ಹಾಕಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ವ್ಯಾಲಿಡೇಟ್ ಕ್ಲಿಕ್ ಮಾಡಿದ್ರೋ ಒಂದು ಪ್ರಿವ್ಯೂ ಡೀಟೇಲ್ಸ್, ಅಂದರೆ ನೀವು ಯಾವ ಅಕೌಂಟಿಗೆ ಯಾವುದು ಚೇಂಜ್ ಮಾಡ್ತಾಯಿದ್ದೀರಾ, ಹಳೆ ಅಕೌಂಟ್ ಯಾವುದು, ಇಲ್ಲ ಹೊಸದಾಗಿ DBTಯನ್ನು ಅಪ್ಲೈ ಮಾಡ್ತೀರಾ ಅಂದರೆ ಇಲ್ಲಿ ನಿಮಗೆ ಎಲ್ಲ ರೀತಿಯಾದ ಒಂದು ತೋರಿಸುತ್ತೆ, ನೇಮು, ಕಸ್ಟಮರ್ ID ಎಲ್ಲವೂ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕನ್ಫರ್ಮ್ ಮಾಡಿದ್ರೋ ಇಲ್ಲಿ ನೋಡ್ಬೋದು ಆಧಾರ್ ಸೀಡಿಂಗ್ ರಿಕ್ವೆಸ್ಟೆಡ್ ಸಕ್ಸಸ್ಫುಲಿ. ಕೇವಲ ಒಂದು 3 ದಿನಗಳಲ್ಲಿ ಇದು ಆಗುತ್ತೆ. ನನ್ನ ಸರ್ವಿಸ್ನಲ್ಲಿ ಏನಾಗಿತ್ತು, ಒಂದೇ ದಿನಗಳಲ್ಲಿ ಅದು DBTಗೆ ಅದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿತ್ತು. ಅದನ್ನು ನೀವು ಆಮೇಲೆ ನೀವು ಚೆಕ್ ಕೂಡ ಮಾಡ್ಬೋದು. ಈ ಸರ್ವಿಸ್ ರಿಕ್ವೆಸ್ಟ್ ನಂಬರನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಲಿಂಕ್ ಆಗೋಕ್ಕಿಂತ ಮುಂಚೆನೂ ಮೆಸೇಜ್ ಬರುತ್ತೆ, ಲಿಂಕ್ ಆದಮೇಲೆ ಕೂಡ ನಿಮಗೆ ಮೇಲ್ ಮತ್ತು ಮೆಸೇಜ್ ಬಂದೇ ಬರುತ್ತೆ. ಮತ್ತು ಇದೇ ರೀತಿಯಾದ ಬೇರೆ ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಯಾಗಿ ಇದನ್ನ ಇನ್ಸ್ಟಂಟಾಗಿ ಮಾಡ್ಬೋದು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಪ್ಪ ಯಾವುದೂ ಬ್ಯಾಂಕದು ಬೇಡ, ನಾವು ಗೌರ್ಮೆಂಟ್ ವೆಬ್ಸೈಟಿಂದನೂ ಕೂಡ ಮಾಡಿದ್ದೀರಾ ಅಂದರೆ ಅದು ಕೂಡ ವಿಡಿಯೋ ಮಾಡಿದ್ದೇನೆ, ಅದು ಬೆಸ್ಟ್ ಅಂತಲೇ ಹೇಳ್ತೇನೆ. ಆ ಲಿಂಕನ್ನು ಕೂಡ ನಾನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಮತ್ತೇನಾದರೂ ಕ್ವಶನ್ಗಳಿದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು, ಖಂಡಿತವಾಗ್ಲೂ ಅಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.